4 ದಿನ ಆಯ್ತು ನಮ್ ಗಾಡಿ ಕಂಟಿನ್ಯೂ ಹುಬ್ಳಿಗೆ ಹೊಂಟೈತಿ. ಮಳಿ ಒಂದ್ ಸಿಕ್ಕಾಪಟ್ಟೆ ಐತ್ರಿ. ಗಾಡಿ ನೋಡಿದ್ರೆ ಫುಲ್ ಸಿಕ್ಕಾಪಟ್ಟೆ ರಟ್ ಹಿಡಿದು ಗಾಡಿ ತೊಳಿಬೇಕಂದ್ರೆ ಮಾಮನ HDP ಮಿಷಿನ್ ಐತ್ರಿ, ಅದು ಬಾದ್ ಆಗಿಬಿಟ್ಟು ಮಾಮ ಇದ್ದಾವ್ ರಾಜು ಅಣ್ಣಂದ್ ಐತಿ ತಗೊಂಡ್ ಬಾ ಅಂತ ಹೇಳ್ಬಿಟ್ಟಿದ್ರಿ. ಅದ್ರ ಸಲುವಾಗಿ ಬೈಕ್ ತಗೊಂಡು ಇವತ್ತು ಅಮಾವಾಸ್ಯೆ ಇತ್ರಿ ಮತ್ತೆ ಶನಿವಾರ ಇತ್ತು. ಅಲ್ಲಿ ಮೇಲೆ ಹೋಗುವಾಗ ಹೋಗ್ಬೇಕು ತಂಗಿ ನಾನು ಬರ್ತಾನ ನಾನು ಆಕಿನೂ ಕರ್ಕೊಂಡ ನವಲ್ಗಿ ಊರಾಗ ಅಲ್ಲಿಂದ ರಾಜು ಅಣ್ಣಗಳ ಮನೆಗೆ ಹೋಗಿ ಅವ್ರದ್ದು HDP ಮಿಷಿನ್ ತಗೊಂಡ ಇದೊಂಥರ ಬೇರೆ ಐತ್ರಿ. ಅದ್ರ ಸಲುವಾಗಿ ಹೆಂಗ್ ಏನೇನ್ ಜೋಡಿಸೋದಂತ ಎಲ್ಲ ಕೇಳ್ಕೊಂಡ ವಾಪಸ್ ಬೈಕ್ ತಗೊಂಡ ಮನಿ ಕಡೆ ಹೊಂಟ ಮನಿಗೆ ಹೋಗಿ HDP ಮಿಷಿನ್ ಎಲ್ಲ ಜೋಡಿಸ್ಕೊಂಡ ಕಮ್ಮಗ ಗಾಡಿ ತೊಳೆದ ಅದ್ರ ಜೋಡ ಬೈಕು ಹಸನಂಗ ತೊಳೆದ ಎರಡು ಅಲ್ಲೇ ರೋಡ್ ತಕ ತರಿ ಬಿಟ್ಟೇವ್ರಿ ಆರ್ಲ್ ಅಂತ ಹೇಳ್ರಿ. ಅಕ್ಕ ಏನು ಇಟ್ನಾಕ್ ಹೋಗಕಿದ್ಲಂತ ಅದ್ರ ಸಲುವಾಗಿ ಜಳಕ ಮಾಡಿ ರೆಡಿ ಆಗಿ ಆಕೆ ಕೈಲಿ ಒಂದ್ ಸಿಂಗಲ್ ಚಾ ಮಾಡಿಸ್ಕೊಂಡ್ ಆಕೆ ರೆಡಿ ಆಗುತ್ತಾನ ಅಂತ ಹೇಳಿ ಕುಂತ ಆಮೇಲೆ ಇಬ್ರು ಕುಡ್ಸಿ ಇಟ್ನಾ ಕಡೆ ಹೊಂಟ್ ಬಿಟ್ಟೇವ್ರಿ. ಇಟ್ನಾಕ್ ಹೋಗಿ ನಮ್ಮ ಅಣ್ಣ ಬಂದಿದ್ರಿ 3 ಜನ ಕುಡ್ಸಿ ಸೌಸುದ್ದಿ ಲಕ್ಕವಾಯಿಗೆ ಹೋಗಿ ನಮಸ್ಕಾರದ ಮಾಡ್ಕೊಂಡ ಆಮೇಲೆ ನಮ್ಮ ಮನಿ ಕಡೆ ಹೊಂಟೇವ್ರಿ. ಮನಿಗ್ ಬರ್ಗುಡ್ದ ಎಲ್ಲಾರು ಬಂದಿದ್ರಿ, ಎಲ್ಲಾರು ಕುಡ್ಸಿ ದನಿಗೆ ಹಾಕೋತ ಕುಂತಿ ಆಮೇಲೆ ಒಂದ್ ಸಿಂಗಲ್ ಚಾ ಮಾಡ ಅಂತ ಹೇಳಿ ನಮ್ ಕಲ್ಪನೋಗ್ ಚಾ ಮಾಡಾಕ ಹಚ್ಚಿಬಿಟ್ಟೇವ್ರಿ. ಚಾ ಮಾಡ್ಗುಡ್ದ ನಮ್ ಗೋಪಾಲನ ನಮ್ ಗುಡಕ ಎಲ್ಲಾರು ಬಂದಿದ್ರಿ, ಎಲ್ಲಾರು ಕುಡ್ಸಿ ಚಾ ಕುಡ್ಕೋತ ಕುಂತಿ ಬಿಟ್ಟೇವ್ರಿ. ಕುಂತ್ರ ಲೇಟ್ ಆಗ್ತೈತೆ ಅಂತ ಹೇಳಿ ಅಕ್ಕನ ಕರ್ಕೊಂಡ ಊರಿಗೆ ಹೋಗುವ ನಮ್ ತೋಟದ ಹತ್ರನ ಒಂದ್ ಕೆಂಪು ಹುಚ್ಚಿನ ಗಿಡ ಐತ್ರಿ, ಕಾಯಿ ಹರ್ಕೊಂಡ ತಿನ್ಕೋತ ಊರ್ ಕಡೆ ಹೊಂಟ್ ಬಿಟ್ಟೇವ್ರಿ. ಹೋಗುವಾಗ ಮತ್ತೆ ಚಿಮ್ಮಡ್ ಪ್ರಭು ಸ್ವಾಮಿ ಗುಡಿ ತಕ ಹೋಗಿ ಗಾಡಿ ತರಿ ಅಕ್ಕ ನೈವೇದ್ಯ ಕೊಡಾಕಂತ ಹೇಳಿ ಹೋಗಿದ್ಲ. ನಾ ಗುಡಿ ಎಲ್ಲ ಸುತ್ತಾದ ದರ್ಶನ ಮಾಡ್ಕೊಂಡ ವಾಪಸ್ ಗಾಡಿ ತಗ ಬಂದ್ ಕುಂತೇನ್ರಿ. ಅಲ್ಲಿಂದ ಮತ್ತ ಸದಾಶಿವ ಮುತ್ಯಾನ್ ಗುಡಿ ಐತ್ರಿ, ಅಲ್ಲಿ ಹೋಗಿ ನೈವೇದ್ಯ ಕೊಟ್ಟ ದರ್ಶನ ಮಾಡ್ಕೊಂಡ ಮನಿ ಹೋಗೋದ ನಮ್ಮ ಅಪ್ಪ ಮತ್ತ ಅಪ್ಪು ಅಣ್ಣ ಬಂದ್ ಬಿಟ್ಟಿದ್ರಿ. ಅವ್ರು ಮಾತಾಡ್ಕೊತ ಕುಂತಿದ್ರಿ, ನನ್ ಗಾಡಿ ಬೇರೆ ಲೋಡ್ ಮಾಡಿದ್ರಿ. ಅದ್ರ ಸಲುವಾಗಿ ಅವ್ರನ್ನೆಲ್ಲಾರನು ಬಿಟ್ಟ ನಾ ಗಾಡಿ ಲೋಡ್ ಮಾಡಕಂತ ಹೇಳಿ ಹೊಂಟ್ ಬಿಟ್ಟೇನ್ರಿ.